ನಮಸ್ತೆ ನ್ಯೂಸ್ ಕರ್ನಾಟಕ 1 ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಕೋಲಾರ್ ಬೈಪಾಸ್ ಗೀತಾ ಕನ್ವೆನ್ಷನ್ ಹಾಲ್ ಸಭಾಂಗಣದಲ್ಲಿ ದಿನಾಂಕ 29/7/2026 ರಂದು ಬುಧವಾರ ಅವರೇ ವಾಯೇಜ್ ಪ್ರವಾಸ ಕಂಪನಿಯು ವಿಜಯಪುರದಲ್ಲಿ ಆಯೋಜಿಸಿರುವಂತಹ ದೇಶ ಮತ್ತು ವಿದೇಶ ಪ್ರೇಕ್ಷಣೀಯ ಸ್ಥಳಗಳನ್ನು ರಿಯಾಯಿತಿ ದರದಲ್ಲಿ ಪ್ರವಾಸ ಮಾಡುವ ಬಗ್ಗೆ ಹಾಗೂ 0% ಇನ್ವೆಸ್ಟ್ಮೆಂಟ್ ನಿಂದ ವ್ಯಾಪಾರ ಮಾಡುವ ಬಗ್ಗೆ ಒಂದು ಶಿಬಿರ ಬಿಸಿನೆಸ್ ಆಪರ್ಚುನಿಟಿ ಪ್ರೋಗ್ರಾಂ ಕಾರ್ಯಕ್ರಮ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ 1 ಟಿವಿಯಲ್ಲಿ ವೀಕ್ಷಿಸಿ. ಪ್ರವಾಸ ಮಾಡುವ ಬಗ್ಗೆ ಹಾಗೂ 0% ಇನ್ವೆಸ್ಟ್ಮೆಂಟ್ ನಿಂದ ವ್ಯಾಪಾರ ಮಾಡುವ ಬಗ್ಗೆ ಅವರೇ ವಾಯೇಜ್ ನೆಟ್ವರ್ಕ್ ಕಂಪನಿಯ ವಾಸುದೇವ್ ಶಿಬಿರದಲ್ಲಿ ಜ್ಯೋತಿ ಬೆಳಗಿಸಿ ಮಾತನಾಡಿ, ಅವರೇ ವಾಯೇಜ್ ನೆಟ್ವರ್ಕ್ ಕಂಪನಿ ಈಗ ರಾಯಲ್ ಡೈಮಂಡ್ ಆಗಿ ಗುರುತಿಸಿಕೊಂಡಿದೆ. ನಮ್ಮ ಕಂಪನಿ ಲೀಗಲ್ ಅನ್ನ ಪಡೆದುಕೊಂಡಿದೆ. ನಮ್ಮ ಕಂಪನಿಗೆ ಒಬ್ಬರು 38,000 ರೂಪಾಯಿಗಳನ್ನ ಪಾವತಿಸಿ ಮೆಂಬರ್ಶಿಪ್ ಪಡೆದುಕೊಳ್ಳಬೇಕು. ಮೆಂಬರ್ಶಿಪ್ ಪಡೆದವರನ್ನ ದೇಶ ವಿದೇಶಗಳ 4 ದಿನಗಳ ಕಾಲ ಪ್ರವಾಸವನ್ನ ಕೈಗೊಳ್ಳಲಾಗುವುದು. ನೀವು ಮೆಂಬರ್ಶಿಪ್ಗಾಗಿ ಕಟ್ಟಿರುವ ಹಣ ಹಾಗೆ ಇರುತ್ತದೆ. ಅದು ಲೈಫ್ ಲಾಂಗ್ ಮೆಂಬರ್ಶಿಪ್ ಇರುತ್ತದೆ. ವಿದೇಶಗಳ ಪ್ರವಾಸಕ್ಕೆ ತೆರಳುವಾಗ ಫ್ಲೈಟ್ ಟಿಕೆಟ್ ಅನ್ನ ಪ್ರವಾಸಿಗರೇ ಪಾವತಿಸಬೇಕು. ನಮ್ಮ ಕಂಪನಿ ಕರೆದುಕೊಂಡು ಹೋಗಿ 4 ಸ್ಟಾರ್ ಹೋಟೆಲ್ಗಳಲ್ಲಿ ಊಟ, ವಸತಿ, ಪ್ರೇಕ್ಷಣೀಯ ಸ್ಥಳಗಳನ್ನು ನೋಡಿಸಿಕೊಂಡು ಸುರಕ್ಷಿತವಾಗಿ ಕರೆದುಕೊಂಡು ಬರೋದು ನಮ್ಮ ಕಂಪನಿಯ ಜವಾಬ್ದಾರಿ. ನಮ್ಮ ಕಂಪನಿ ಪರವಾಗಿ ಇನ್ನಿತರರಿಗೆ ತಿಳಿಸಿ ಮೆಂಬರ್ಶಿಪ್ ಪಡೆಯುವಾಗೆ ಮಾಡಿ. ನಮ್ಮ ಕಂಪನಿ ಸ್ಟ್ರಾಂಗ್ ಕಂಪನಿಯಾಗಿ ಹೊರಹೊಮ್ಮಿದೆ. ನಮ್ಮ ಕಂಪನಿ ಹೆಸರಿನಲ್ಲಿ ಆಫ್ಗಳು ಕೂಡ ಹೊಂದಿದೆ. ನಮ್ಮ ಕಂಪನಿ SIS ಮಾರ್ಕ್ ಹೊಂದಿ ಭಾರತ ದೇಶದಲ್ಲಿ ಅತಿ ವೇಗವಾಗಿ ಬೆಳೀತಾ ಇರುವಂತಹ ಏಕೈಕ ಕಂಪನಿಯಾಗಿದೆ. ಇದು ಒಂದು ನೆಟ್ವರ್ಕ್ ಕಂಪನಿಯಾಗಿದೆ. ನಮ್ಮ ಕಂಪನಿಯಲ್ಲಿ ಮಧ್ಯವರ್ತಿಗಳಿಗೆ ಅವಕಾಶ ಇಲ್ಲ. ನೇರವಾಗಿ ನಮ್ಮ ಕಂಪನಿ ಜೊತೆ ವ್ಯವಹರಿಸಬಹುದು. ಈ ನೆಟ್ವರ್ಕ್ ಕಂಪನಿ 1920ನೇ ಇಸವಿಯಿಂದ ಇದೆ. 100 ವರ್ಷಗಳಿಂದ ಕೂಡ ಇದು ಇದೆ. ಇನ್ನು ಇಂಡಿಯಾಕ್ಕೆ 1996ರಲ್ಲಿ ಬಂದಿದೆ. ವಿದೇಶಗಳಲ್ಲಿ ಹೆಚ್ಚಾಗಿ ನೆಟ್ವರ್ಕ್ ಅನ್ನ ಬಳಸ್ತಾ ಇದ್ದಾರೆ. ಒಬ್ಬರು 38,000 ಪಾವತಿಸಿದಾಗ ಅಂತವರಿಗೆ ಲೈಫ್ ಲಾಂಗ್ ಮೆಂಬರ್ಶಿಪ್ ಇರುತ್ತದೆ. ವಿದೇಶ ಪ್ರಯಾಣಕ್ಕೆ ಹೋಗಬೇಕಾದ್ರೆ ಒಬ್ಬರಿಗೆ ಅವಕಾಶ, ಕುಟುಂಬದಲ್ಲಿ ಮತ್ತೊಬ್ಬರ ಜೊತೆಯಲ್ಲಿ ಪ್ರಯಾಣ ಹೋಗುವವರು ಕೂಡ 22,000 ರೂಪಾಯಿಗಳನ್ನ ಕಂಪನಿಗೆ ಪಾವತಿಸಬೇಕು. ಅವರು ಸಹ ಫ್ಲೈಟ್ ಟಿಕೆಟ್ ಪ್ರಯಾಣ ಮಾಡುವವರು ತೆಗೆದುಕೊಳ್ಳಬೇಕು. ಒಬ್ಬರು 38,000 ರೂಪಾಯಿ ಪಾವತಿಸದೆ GST ಬಿಲ್ ಕೊಡ್ತೇವೆ. ಬಿಸಿನೆಸ್ ಲೈಸೆನ್ಸ್ ಸಹ ನೀಡುತ್ತೆ, ನಮ್ಮ ಕಂಪನಿ ಕಡೆಯಿಂದ ನೀಡಲಾಗುವುದು. ಹಾಗೆ ಒಬ್ಬರು 38,000 ರೂಪಾಯಿಯನ್ನ ಕೊಟ್ಟು ಕಂಪನಿ ಮೆಂಬರ್ಶಿಪ್ ಪಡೆದ ವ್ಯಕ್ತಿ ಇಬ್ಬರನ್ನ ಪರಿಚಯಿಸಿ ನಮ್ಮ ಕಂಪನಿಗೆ ಮೆಂಬರ್ಶಿಪ್ ಮಾಡಿಸಿದಾಗ ಸೇರಿಸಿದವರಿಗೆ 4,000 ರೂಪಾಯಿ ಸಂಪಾದನೆ ಆಗುತ್ತದೆ. ಅದೇ ರೀತಿ ಇಬ್ಬರನ್ನ ಸೇರಿಕೊಂಡು ಹೋಗ್ತಾ ಇದ್ರೆ ಸೇರಿದ ವ್ಯಕ್ತಿಗಳಿಗೂ ಹೆಚ್ಚು ಹಣ ಸಂಪಾದನೆ ಆಗುತ್ತಾ ಬರುತ್ತದೆ. ಜನಸಾಮಾನ್ಯರು ಹಣ ಗಳಿಕೆಯನ್ನ ನಮ್ಮ ಕಂಪನಿ ಕಡೆಯಿಂದ ಸುಲಭವಾಗಿ ಹಣ ಸಂಪಾದಿಸಬಹುದು ಅಂತ ಹೇಳಿ ಸಾರ್ವಜನಿಕರಿಗೆ ವಿವರವಾಗಿ ತಿಳಿಸಿದ್ರು. ಈ ಎಲ್ಲ ಮಾಡಿರೋಂತಹ ಒಂದು ಕಂಪ್ನಿ ನೀವು 1 ಸೆಕೆಂಡ್ ಟ್ರಿಪ್ ಹೋಗೋದ್ರಿಂದ ಇಂತಹ ಒಂದು ಸೂಪರ್ ಕಂಪ್ನಿದು ಡಿಸ್ಟ್ರಿಬ್ಯೂಷನ್ಶಿಪ್ ನಿಮಗೆ ಸಿಗುತ್ತೆ. ಓಕೆ, ಸೊ ನನ್ನ ಡಿಸ್ಟ್ರಿಬ್ಯೂಟರ್ ಆದ್ರೆ ನಿಮಗೆ ಏನು ಲಾಭ? ಒಂದು ಟೂರ್ಗೆ ಹೋಗ್ಬೋದು, ಆಸಕ್ತಿ ಇದ್ರೆ ದುಡ್ಡು ಯಾರಿಗೆ ಬೇಡ ಸರ್? ಚೀಫ್ ಮಿನಿಸ್ಟರ್ಗಳು ದೊಡ್ಡ ನನ್ನ ಕಂಪ್ನಿಗೆ ದುಡ್ಡು ಕಟ್ಟಬೇಕು. ಆ ಕಟ್ಟೋ ದುಡ್ಡಿಗೆ ನಾನು ರಿಟರ್ನ್ ಏನೋ ಕೊಡ್ತೀನಿ. ಕಟ್ಟಬೇಕಾ ಬೇಡ ಅಂತ ನೀವು ಡಿಸೈಡ್ ಮಾಡಬೇಕು. ಶುರು ಮಾಡ್ತೀನಿ. ಓಕೆ, ಸೊ ಒಂದು ವಂಡರ್ಫುಲ್ ಬಿಸ್ನೆಸ್ ವಿಚಾರ ನಾನು ಹಂಚ್ಕೊಂಡು ಹೋಗ್ತಾ ಇದ್ದೀನಿ. ಇಂತಹ ವಂಡರ್ಫುಲ್ ವಿಚಾರನ ನಿಮ್ಮೊಂದಿಗೆಲ್ಲ ತಂದ್ಕೊಡುವಂತಹ ನನ್ನ ಫೇವರೇಟ್ ಕಂಪನಿ ಹೆಸರು ಅವೇರೇ ವಾಯೇಜ್ ಅಂತ. ಏನಂತ? ಎಸ್ ಸರ್. ಓಕೆ, ಸೊ ಏನ್ ಮಾಡುತ್ತೆ ನನ್ನ ಕಂಪನಿ? ಜನಗಳಿಗೆ ಪ್ರವಾಸ ಕರ್ಕೊಂಡು ಹೋಗುತ್ತೆ. ಏನ್ ಮಾಡ್ತೀವಿ ನಾವು? ಪ್ರವಾಸ ಕರ್ಕೊಂಡು ಹೋಗ್ತೀವಿ. ಎಸ್ ಸರ್. ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀವಿ ಅಂದ್ರೆ ನಮ್ಮ ದೇಶದಲ್ಲೂ ಕರ್ಕೊಂಡು ಹೋಗ್ತೀವಿ, ಹೊರ ದೇಶದಲ್ಲೂ ಕರ್ಕೊಂಡು ಹೋಗ್ತೀವಿ. ಸೊ ನನ್ನ ಕಂಪನಿಯಲ್ಲಿ ಆದ್ರೆ ನಿಮ್ಗೆ ಸಿಗುವಂತ 3 ವಿಚಾರ. ಒಂದು, ವಂಡರ್ಫುಲ್ ವಿಚಾರಗಳನ್ನ ಎಕ್ಸ್ಪ್ಲೋರ್ ಮಾಡ್ಬೋದು. ಎಕ್ಸ್ಪ್ಲೋರ್ ಅಂದ್ರೆ ಹೊಸ ಜಾಗಗಳನ್ನ ನೀವು ನೋಡ್ಬೋದು. 100ಕ್ಕೆ 100 ಖುಷಿ ಆಗುತ್ತೆ. ನಿಮ್ಮಲ್ಲಿ ಯಾರು ಟ್ರಿಪ್ ಹೋಗಿ ಬಂದಿರೋರಿದ್ರೆ ಅದನ್ನ ಅನುಭವಿಸಿರ್ತೀರ. ಅವಾಗಲೇ 100% ಗ್ಯಾರಂಟಿಡ್ ಎಂಜಾಯ್ಮೆಂಟ್ ಆಗಂತದ್ದು. ಅಂಡ್ ಯಾರಿಗೆಲ್ಲ ಆಸಕ್ತಿ ಇದೆ, ಯಾರಿಗೆಲ್ಲ ಇಷ್ಟ ಇದೆ, ಬೇಕು ಅನ್ನೋರಿಗೆ ಸಂಪಾದನೆ ಮಾಡೋದಕ್ಕೆ ಒಂದು ಗೋಲ್ಡನ್ ಆಪರ್ಚುನಿಟಿ. ಕ್ಲಿಯರ್? ಓಕೆ, ಸೊ ನನ್ನ ಕಂಪನಿ ಲೀಗಲ್ ಆಗಿ ಏನೆಲ್ಲ ಬೇಕು ಅದೆಲ್ಲ ತಗೊಂಡಿದೆ.
ಲೀಗಲ್ ಆಗಿ ಕಂಪನಿ ಬಿಸ್ನೆಸ್ ಮಾಡ್ಲಿಕ್ಕೆ ಏನೆಲ್ಲ ಬೇಕು ಅದು ನಮ್ಮ ಕಂಪನಿನಲ್ಲಿ ಆಲ್ರೆಡಿ ಇದೆ. ಓಕೆ, ಇದೊಂದು ಪ್ರೈವೇಟ್ ಲಿಮಿಟೆಡ್ ಕಂಪನಿ, ರೈಟ್? ಓಕೆ, ಅಂಡ್ ಕನ್ನಡಕ್ಕೆ ಶುರು ಮಾಡಿರುವಂತ ಒಂದು ವಂಡರ್ಫುಲ್ ಕಂಪನಿ. ಅಷ್ಟೇ ಅಲ್ಲ, ನಮ್ಮ ಕಂಪನಿದು ಆಲ್ರೆಡಿ ಆಪ್ಗಳು ಲಾಂಚ್ ಆಗಿದ್ದಾವೆ. ನಿಮ್ಮ ಆಂಡ್ರಾಯ್ಡ್ ಫೋನ್ ಅಲ್ಲಿ ಅಥವಾ ಆಪಲ್ ಫೋನ್ ಅಲ್ಲಿ ನಮ್ಮ ಕಂಪನಿದು ಆಪ್ಗಳು ಲಾಂಚ್ ಆಗಿದ್ದಾವೆ. ಏನಕ್ಕೆ ಹೇಳ್ತಾ ಇದ್ದೀನಿ? ಕಂಪನಿ ಆಪ್ಗಳು ಗೂಗಲ್ ಅಲ್ಲಿ ಲಾಂಚ್ ಆಗ್ಬೇಕಂದ್ರೆ ಕಂಪನಿ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಆಗಿರಬೇಕು. ಅಂತಹ ಒಂದು ಸ್ಟ್ರಾಂಗ್ ಕಂಪನಿ ನಮ್ದು. ಅಷ್ಟೇ ಅಲ್ಲ, ಆಲ್ರೆಡಿ ISO ಸರ್ಟಿಫೈಡ್. ಹೇಗೆ ಪ್ರಾಡಕ್ಟ್ ಮೇಲೆ ISI ಮಾರ್ಕ್ ಇರಬೇಕು ಅಂತ ಹೇಳ್ತಾರಲ್ಲ, ಆ ತರ ನಂದು ಸರ್ವಿಸ್ ಇಂಡಸ್ಟ್ರಿ ISO ಸರ್ಟಿಫೈಡ್ ಕಂಪನಿ ಆಗಿರುತ್ತೆ. ಅಂಡ್ ಅಷ್ಟೇ ಅಲ್ಲ ಸರ್, ಇಂಡಿಯಾದಲ್ಲೇ, ಭಾರತ ದೇಶದಲ್ಲೇ ಅತಿ ಫಾಸ್ಟ್ ಆಗಿ ಬೆಳೀತಿರುವಂತಹ ಒಂದು ಸರ್ವಿಸ್ ಸೆಕ್ಟರ್, ಯಾರಿಗೆಲ್ಲ ಬಿಡುವಿನ ಟೈಮ್ ನಲ್ಲಿ ಲೀಗಲ್ ಆಗಿ ಕಾನೂನುಬದ್ಧ ಸಂಪಾದನೆ ಮಾಡಬೇಕು ಅನ್ನೋದ್ರಲ್ಲಿ ಒನ್ ಆಫ್ ದ ಫಾಸ್ಟೆಸ್ಟ್ ರೈಸಿಂಗ್ ಕಂಪನಿ ಅದು. ಎಸ್ ಸರ್, ಈ ಕೊಡ 38ಕ್ಕೆ ನಿಮ್ಗೊಂದು GST ಬಿಲ್ ಕೊಡ್ತೀನಿ, ಒಂದು ಬಿಸ್ನೆಸ್ ಲೈಸೆನ್ಸ್ ಕೊಡ್ತೀನಿ. ಇದೇ 38,000 ರೂಪಾಯಿನಲ್ಲಿ ಒಂದು ಥೈಲ್ಯಾಂಡ್ ಟ್ರಿಪ್ ಫ್ರೀ ಕೊಡ್ತೀನಿ. ಆ 38,000 ರೂಪಾಯಿನಲ್ಲೇ ಒಬ್ಬ ವ್ಯಕ್ತಿ ಥೈಲ್ಯಾಂಡ್ಗೆ ಉಚಿತವಾಗಿ ಹೋಗಿ ಬರ್ಬೋದು ಅಂತ ಹೇಳಿದೆ. ಮೆಂಬರ್ಶಿಪ್ ಕೊಟ್ಟರೆ ದುಡ್ಡಲ್ಲೇ ಉಳ್ಕೊಳ್ತು, ಮೆಂಬರ್ಶಿಪ್ ಲೈಫ್ ಹಂಗೆ ಉಳ್ಕೊಳ್ತು ಅಂತ ಹೇಳಿದೆ. ಅರ್ಥ ಆದ್ರೆ ಚಪ್ಪಾಳೆ ಕೊಟ್ಟು ನನಗೆ ಖುಷಿ ಆಗುತ್ತೆ, ಅರ್ಥ ಆಯ್ತು. ಓಕೆ, ಈ 38,000 ರೂಪಾಯಿನಲ್ಲಿ 4 ದಿನ ಥೈಲ್ಯಾಂಡ್ ಪ್ರವಾಸ ಇರುತ್ತೆ, ಎಲ್ಲ ನಮ್ದೆ. ಲ್ಯಾಂಡ್ ಪ್ಯಾಕೇಜ್ ಅಂದ್ರೆ ಫ್ಲೈಟ್ ಟಿಕೆಟ್ ಕೊಟ್ಟಿದ್ದೀನಿ ಅಂತ. ಓಕೆ, ಈಗ ನೀವೇನೋ 38,000 ಕೊಟ್ಟಿದ್ದೀರಾ, ಥೈಲ್ಯಾಂಡ್ ಒಳಗೆ ರೆಡಿ. ನಿಮ್ ವೈಫ್ ಜೊತೆ ಬರ್ಬೇಕಂತೆ ಅಥವಾ ನಿಮ್ಮ ಹಸ್ಬೆಂಡ್ ಜೊತೆ ಬರ್ಬೇಕಂತ ಏನ್ ಮಾಡೋದು ಅವ್ರಿಗೆ? ಅವ್ರು ಎಷ್ಟು ಕೊಡ್ಬೇಕು? 22,000 ಕೊಡ್ಬೇಕು. ಹೇಳಿದ್ರೆ ತಾನೇ ಆಗಲಿ, ಥೈಲ್ಯಾಂಡ್ ಮೆಂಬರ್ ಆದ್ರೆ 22,000 ಕೊಡ್ತೀನಿ ಅಂತ. ಈ ಮೆಂಬರ್ ಆರಾಗಿ ಲೆಕ್ಕ. ಓಕೆ, ಎಸ್. ಸೊ ಈಗ ಹೇಳಿ, ಕೊಟ್ರ 38,000 ರೂಪಾಯಿ ಮೆಂಬರ್ಶಿಪ್ ಕೊಟ್ರ ಇಲ್ಲ ಥೈಲ್ಯಾಂಡ್ ಹೋಗಿ ಕೊಟ್ರ? ಏನಾರ ಅನ್ಕೋಬಹುದು ನಾವು, ಹೌದಾ ಇಲ್ವಾ? ಸೊ ಟ್ರಿಪ್ ಕೊಡ್ತೇವೆ ಅಂತ ಅನ್ಕೊಂಡು ಕೂಡ ಬಿಸ್ನೆಸ್ ಫ್ರೀ ಆಗಿ ಸಿಕ್ತು. ಬಿಸ್ನೆಸ್ಗೆ ಅಂತಾನೆ ಕೊಟ್ಟರು ನಿಜ, ಆದ್ರೆ ಟ್ರಿಪ್ ಫ್ರೀ ಆಗಿ ಸಿಕ್ತು. ಓಕೆನಾ? ಓಕೆ, ಇನ್ನೊಂದು ಆಪ್ಷನ್ ಇಟ್ಟಿದ್ದೀನಿ. ಈ ಸ್ವಲ್ಪ ಜನಕ್ಕೆ ಪಾಸ್ಪೋರ್ಟ್ ಆಗೋದಿಲ್ಲ, ಬಟ್ ನೀವು ಯಾವತ್ತು ಹೋಗ್ತೀರಾ ಅಂತ ಗೊತ್ತಿಲ್ಲ ನನಗೆ. ಹಾಗಾಗಿ ಫ್ಲೈಟ್ ರೇಟ್ ಒಂದೇ ಇರೋದಿಲ್ಲ, ಬಟ್ ಟ್ರೈನ್ ಟಿಕೆಟ್ ಒಂದೇ ಇರುತ್ತೆ. ಫ್ಲೈಟ್ ವೇರಿ ಆಗ್ತದೆ. ಕುತ್ಕೊಂಡು ನೀವು ಮಾಡೋದು 1 ಅವರ್ ಕೆಲಸ ಡೈಲಿ. ವಾರಕ್ಕೆ 5 ಜನಕ್ಕೆ 400 ರೂಪಾಯಿ ಬಂದ್ರೆ ಒಳ್ಳೆ ಇನ್ಕಮ್ ಅಲ್ಲ ಸರ್? ಇದೇ ಇನ್ಕಮ್ ಏನಾದ್ರು ನೀವು ನಾನು ಎಷ್ಟು ಹೊಸದಾಗಿ ಹೇಳಿದ್ರೆ ಬೈಕ್ ತಗೊಂಡು ಹಿಂದೆ ಕಟ್ಬೋದಾಯ್ತು. ನಾನು 400 ರೂಪಾಯಿ ಬಂದ್ರೆ ಬೈಕ್ ತಗೊಂಡು ನೀವೇ ಕಟ್ಟಗಲ್ವಾ? ಯಾರಿಗೆಲ್ಲ ಬೈಕ್ ತಗೋಬೇಕು ಅಂತ ಆಸೆ ಇರ್ತಲ್ಲ ಸರ್, ಅಂತವ್ರು ಹೇಳಿ. 4,00,000 ರೂಪಾಯಿ 4 ಲಕ್ಷದಲ್ಲಿ ಕಾಣ್ತಾ ಇರಲ್ಲ ಅವ್ರಿಗೆ, ಹೌದಾ ಇಲ್ವಾ? ಎಸ್, ಇರ್ಲಿ. ಸೊ ಈ ಬಿಸ್ನೆಸ್ ಅಲ್ಲಿ ಸೇರ್ಕೊಂಡಿದ್ದೀರಾ, 5 ಜನ ಕೇಳಿದ್ರು, 6 ಜನ ಕೇಳಿದ್ರು, ಇಬ್ಬರೇ ಸೇರ್ಕೊಂಡಿದ್ದು. ಲೆಫ್ಟ್ ಒಬ್ಬರು ಸೇರಿಸಿದ್ರಿ, ರೈಟ್ ಒಬ್ಬರು ಸೇರಿಸಿದ್ರಿ. ನಿಮ್ಮ ಅಕೌಂಟ್ ಎಷ್ಟು ಬಂತು? ಕ್ಲಿಯರ್? ಈಗ ಅನ್ಕೊಳ್ಳೋಣ, 400 ರೂಪಾಯಿ ಬಂದ್ರೆ ಸುಮ್ಮನೆ ಇರಲ್ಲ ನೀವು. ಇನ್ನೊಂದು 5 ಜನ ಕೇಳ್ತೀರಾ, ಅದ್ರ ಇನ್ನೊಂದು ಇಬ್ರು ಸೇರ್ಕೋಬೇಕು ಅಂತ ಅನ್ಕೊಳ್ತಾರೆ. ಆ ಇಬ್ಬರನ್ನ ನೀವು ಇವ್ರ ಕೆಳಗಡೆ ಸೇರಿಸ್ಬೇಕು. ನೀವು ಇಬ್ಬರನ್ನ ಸೇರಿಸಾದ್ಮೇಲೆ ಯಾರನ್ನೇ ಮಾಡಿದ್ರು ಇವ್ರ ಕೆಳಗಡೆಗೆ ಸೇರಿಸ್ಬೇಕು, ಅಥವಾ ನೀವು ಇವ್ರ ಕೆಳಗೆ ಸೇರಿಸ್ಬೇಕು, ಹೌದಾ ಇಲ್ವಾ? ಇದು ನೀವು ಅನ್ಕೊಳ್ಳೋದಾದ್ರೆ ನೀವೇನು ಮಾಡಿಲ್ಲ ಅನ್ಕೊಳ್ಳೋಣ. ನಿಮ್ಗಿನ ಮುಂಚೆ ಯಾರೋ ಸೇರಿದಾರ ಇಲ್ವಾ? ಅವರು ಕರ್ಕೊಂಡು ಸೇರಿಸ್ಬೇಕು ಅಂದ್ರೆ ನೀವು ಮಾಡಿಲ್ಲ ಅಂದ್ರೆ ನಿಮ್ ಕಡೆಯಿಂದ ಸೇರಿಸ್ಬೇಕು. ಅವರೇ ಮಾಡಿಕೊಟ್ರು ಲೆಫ್ಟ್ ರೈಟ್ ನಿಮ್ಗೆ 400 ರೂಪಾಯಿ ಬರುತ್ತೆ. ಕ್ಲಿಯರ್? ಯಾರೆಲ್ಲ ಚೆನ್ನಾಗಿ ಬಿಸ್ನೆಸ್ ಮಾಡ್ತಾ ಇದ್ರೆ ಅವ್ರ ಕಡೆ ಬೇಗ ಸೇರ್ಕೊಂಡ್ರೆ ಅವ್ರು ಮಾಡ್ಕೊಡೋದು ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ, ಹೌದಾ ಇಲ್ವಾ? ಬೇರೆ ಕೆಲಸಗಳು ನೀವೇ ಮಾಡ್ಬೇಕಾಗಿತ್ತು. ಇಲ್ಲಿ ಒಳ್ಳೆ ಟೀಮ್ ಸೇರ್ಕೊಂಡ್ರು ಕೂಡ ನೀವು ಅವ್ರು ಮಾಡ್ಕೊಡೋದು ಇನ್ಕಮ್ ಬರುತ್ತೆ. ಸೊ ಎರಡು ವಾರ ನೀವು ಇಬ್ಬರ ಮಾಡಾಯ್ತು, ಅದು ಅವ್ರು ಮಾಡ್ಕೊಟ್ರೆ ನೀವು ಮಾಡಿದ್ರು, 4,000 ತಗೊಂಡಾಯ್ತು. ನೀವು ಬೇರೆ ಲೈಫ್ ಬಿಸಿ ಆಗಿಬಿಟ್ಟಿದ್ದೀರಾ, ಇಬ್ಬರನ್ನ ಸೇರಿಸಾಯ್ತು. ನೀವು ಯಾವ್ದೋ ವಿಚಾರದಲ್ಲಿ ಬಿಸಿ ಆಗಿಬಿಟ್ಟಿದ್ರೆ ಈ ಬಿಸ್ನೆಸ್ ಅಲ್ಲಿ ಟೈಮ್ ಕೊಡೋಕೆ ಆಗ್ತಾ ಇಲ್ಲ. ಬಟ್ ಈ ಇಬ್ಬರು ವ್ಯಕ್ತಿಗಳೇನಾದ್ರು ದಿನಕ್ಕೆ 1 ಅವರ್ ಕೆಲಸ ಮಾಡಿ ವಾರಕ್ಕೆ 5 ಜನ ಕೇಳಿದ್ರೆ ಅವ್ರಿಗೆ ಇಬ್ಬರು ಸಿಗ್ತಾರ ಇಲ್ವಾ? ಅವ್ರಿಗೂ ಇಬ್ಬರು ಸಿಕ್ಕಿದಾಗ ಇವನಿಗೂ ಇಬ್ಬರು ಸೇರಿಸ್ತಾನೆ 400 ರೂಪಾಯಿ ತಗೊಳ್ತಾನೆ, ಈ ವ್ಯಕ್ತಿಗೂ ಇಬ್ಬರ ಸೇರಿಸ್ತಾನೆ 400 ರೂಪಾಯಿ ತಗೊಳ್ತಾನೆ. ನೀವು ಎಲ್ಲರೂ ಬಿಸಿ ಆಗಿರಿ, ಪರವಾಗಿಲ್ಲ. ನಿಮ್ಮ ಅಕೌಂಟ್ ಎಷ್ಟು ಬರ್ಬೋದು? ಬರುತ್ತಾ? ಎಷ್ಟು ಬರುತ್ತೆ? 8,000 ರೂಪಾಯಿ ಬರುತ್ತೆ. ಓಕೆ, ಎಸ್, ಇನ್ನೊಂದ್ಸರಿ ಕ್ಲಿಯರ್ ಮಾಡ್ತೀನಿ. ಇದು ನೀವು ಇಬ್ಬರನ್ನ ಸೇರಿಸ್ಬಿಟ್ಟು ಮಾಡಿದ್ದೀರಾ. ಈ ವ್ಯಕ್ತಿಗಳು ನನ್ನಂಗೆ ಹಸ್ಕೊಂಡಿರೋರು ವಾರ ವಾರ 5 ಜನ ಕೆಲಸ ಮಾಡ್ತಾ ಇದ್ದಾರೆ. 5 ಜನಕ್ಕೆ ಇಬ್ಬರು ಸೇರಿಸ್ಕೊಂಡು 4,000 ತಗೊಂಡ್ರು. ಈ ವ್ಯಕ್ತಿ 5 ಜನ ಕೇಳ್ಬಿಟ್ಟು ಇಬ್ಬರು ಸೇರಿಸಿ 4,000 ತಗೊಂಡ. ನೀವು ಮನೇಲಿದ್ದೀರಾ ಸರ್, ನಿಮ್ಮ ಮಕ್ಕಳು 8,000 ಬಂದಿರುತ್ತೆ ಅಂತ ಹೇಳಿದ್ದಾರೆ. ಇದು ಹೊರಗಡೆ ಎಲ್ಲೂ ಇಲ್ಲ. ಯಾಕೆ ನಾನು ಬೈನರಿ ಸಿಸ್ಟಮ್ನ 8ನೇ ಅದ್ಭುತ ಕರಿತೀನಿ ಅಂದ್ರೆ, ನೀವು ಮಾಡಿದ್ರು ಕಾಸಿದೆ, ನೀವು ಮಾಡಿಲ್ಲ ಅಂದ್ರೆ ನಿಮ್ಮ ಮೇಲ್ಗಡೆ ಮಾಡಿಕೊಟ್ರು ಕಾಸಿದೆ. ನೀವು ಮಾಡಿಲ್ಲ, ನಿಮ್ಮ ಮೇಲ್ಗಡೆ ಮಾಡಿಲ್ಲ, ನೀವು ಕರ್ಕೊಂಡು ಬಿಟ್ಟಿರ್ತಿರಲ್ಲ
ಅವ್ರ ಕೈಲಿ ಮಾಡಿಸಿದ್ರು ಕಾಸಿದೆ. ಕ್ಲಿಯರ್? ಎಲ್ಲ ಗೊತ್ತಿಲ್ಲ ಸರ್, ಎಲ್ಲ ಶ್ರೀಮಂತ ವ್ಯಕ್ತಿಗಳು ಇದನ್ನೇ ಮಾಡ್ತಾ ಇರೋದು. ಇದ್ರೂ ಕೂಡ ಯಾಕೆ ಆಗ್ಬೇಕು? ಇಲ್ಲಿ ಆಗಿರೋ 35,000 ರೂಪಾಯಿನಲ್ಲಿ ಇದಕ್ಕೆ 20,000 ಮಾಡೋದ್ರೆ ಇನ್ನೊಂದ್ಸರಿ ಅರ್ಥ ಮಾಡ್ತೀನಿ ಕೇಳಿಸ್ಕೊಳ್ಳಿ, ತುಂಬಾ ಇಂಪಾರ್ಟೆಂಟ್. ನಿಮ್ಗೆ ಅರ್ಥ ಆದಾಗ ಸರ್, ಈ ಬಿಸ್ನೆಸ್ ಅಲ್ಲಿ ನಿಮ್ಗೆ 20,000 ದಿನಕ್ಕೆ ಬರ್ಬೇಕಂದ್ರೆ ನಿಮ್ಮ ಟೀಮ್ ಅಲ್ಲಿ ದಿನಕ್ಕೆ 5 ಸೇಲ್ಸ್ ಆಗ್ಬೇಕು. ಎಷ್ಟಾಗ್ಬೇಕು? 5 ಜನ ಸೇರ್ಕೋಬೇಕು ನಿಮ್ ಕೆಳಗಡೆ. ನೀವು ಒಬ್ಬರೇ ನಿಂತು ಧೈರ್ಯ ಇದು ಮಾಡಿದ್ರು 20,000 ತಗೋಬಹುದು. ಬಟ್ ಈ ಬಿಸ್ನೆಸ್ ನೀವೇ ದುಡಿಯಲ್ಲ ಸರ್, ನೀವು ಕರ್ಕೊಂಡು ಬಂದಿರ್ತಾರಲ್ಲ ನಿಮ್ಮ ಟೀಮು, ಈ ಎಲ್ಲಾ ಟೀಮ್ ಅನ್ನ ಸೇರಿಸಿ ಇವ್ರ ಕೈ ಕೆಲಸ ಮಾಡಿಸ್ಬೇಕಾಗಿರೋದು. ದಿನಕ್ಕೆ 5 ಐಡಿಂಗ್ ಮಾಡಿಸ್ತಾರ ಒಂದು ಟೀಮ್ ಕಟ್ಕೊಂಡ್ರೆ ಸರ್, ನೀವು ನಿಮ್ಮ ಅಕೌಂಟ್ ಡೈಲಿ 20,000 ರೂಪಾಯಿ ಇಲ್ಲ ಸರ್. ಕೊಟ್ಟರೆ 30 ವರ್ಷ ಟ್ರಿಪ್ ಹೋಗಿ ಬಂದ್ರೆ ಚೆನ್ನಾಗಿದೆ ಇಲ್ವಾ? ನೀವೇ 4 ಜನಕ್ಕೆ ಹೇಳ್ತಾ ಇದ್ದೀರಾ, ಆ 4 ಜನ ಸೆಲೆಕ್ಟ್ ಮಾಡ್ಕೊಂಡು ಹೇಳಿ. ಹೇಳಕ್ ಗೊತ್ತಿಲ್ವಾ? ನಮ್ಮ ಕರ್ಕೊಂಡಾಗಿ ನಾವು ಹೇಳ್ತೀವಿ. ಕಾರ್ಯಕ್ರಮದಲ್ಲಿ ಜ್ಯೋತಿ ಬೆಳಗಿಸಿದ ಕಾಂಗ್ರೆಸ್ ಮುಖಂಡರು, ಸಮಾಜ ಸೇವಕರು ಹಾಗೂ ಎವಿ ಕಂಪನಿ ಗ್ರೂಪ್ನ ಯಲುವಳ್ಳಿ ಎನ್ ನಟರಾಜ್ ಮಾತನಾಡಿದರು. ಬಹುತೇಕ ನಾವೆಲ್ಲರಿಗೂ ಗೊತ್ತಿದ್ದೀವಿ, ಯಲುವಳ್ಳಿ ನಟರಾಜು. ನಾವು ಸುಮಾರು ಒಂದು 25-30 ವರ್ಷದಿಂದ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾ ತುಂಬ ದಿನಗಳನ್ನ ಕಾಂಗ್ರೆಸ್ ಪಕ್ಷಕ್ಕಾಗಿ, ಕಾಂಗ್ರೆಸ್ ಪಕ್ಷದ ಕಟ್ಟೋದಕ್ಕೆ ಶ್ರಮಕ್ಕಾಗಿ ಕಳೆದಿದ್ದೀವಿ. ಕಳೆದ ಜೂನ್ 16ನೇ ತಾರೀಕು ಈ ಕಂಪನಿಗೆ ನಮ್ಮ ಹೊಸಪೇಟೆ ಶೋಭಾ ಮತ್ತು ಶಶಿ ಅವರ ದಂಪತಿಗಳು ಈ ಕಂಪನಿಗೆ ನಮ್ಮನ್ನು ಒತ್ತಾಯಪೂರ್ವಕ ಕೆಲಸ ಮಾಡಿದ್ವಿ. ಏನಿವತ್ತು ನಮ್ಮ ಎವಿ ಕಂಪನಿ ಇವತ್ತು ನಮ್ಮನ್ನು ಇಷ್ಟೊಂದು ನಿಮ್ಮಗಳ ಮಧ್ಯೆ ನಮ್ಮನ್ನು ಗುರುತಿಸಿ ಒಂದು ಸನ್ಮಾನ ಮಾಡಿದೆ. ನಾವು ನಿಮಗೂ ಕೂಡ ಆಮೇಲೆ ಕಂಪನಿಗೂ ಕೂಡ ಆಭಾರಿಯಾಗಿದ್ದೇವೆ. ಏನಕ್ಕೆ ಸನ್ಮಾನ ಮಾಡಿದ್ವಿ ಅಂತ ಮತ್ತೊಂದು ಕಡೆ ಹೇಳ್ತೀನಿ. ನಾನು ನನ್ನ ಇಂಟಿಗೆ ಮೊದಲು ಈ ಸಂಸ್ಥೆಯಲ್ಲಿ ಮೆಂಬರ್ ಆದರು. ಅವರು ಫಸ್ಟ್ ಲೆವೆಲ್ ಅಚೀವ್ ಆದರು. ಫಸ್ಟ್ ಲೆವೆಲ್ ಅಂದರೆ 7 ಜನ, ಈ ಕಡೆ 7 ಜನ, ಈ ಕಡೆ 7 ಜನ ಮಾಡಿ ಫಸ್ಟ್ ಲೆವೆಲ್ಲು LED TV ಅಚೀವರ್ ಆದರು. ಅವರಾದ ನಂತರ ನಾನು ಅವ್ರ ಜೊತೆ ಮೆಂಬರ್ ಆಗಿದ್ದೆ. ನಾನು ಕೂಡ ಅವಾಗಲೇ ಎಕ್ಸ್ಪ್ಲೈನ್ ಮಾಡಿರ್ತಾರ, ಈ ಕಡೆ 7 ಈ ಕಡೆ 7 14 ಜನರನ್ನ ನಾನು ಕೂಡ ಕಂಪ್ನಿ ಮೆಂಬರ್ ಮಾಡಿ ನಾನು ಕೂಡ ಫಸ್ಟ್ ಲೆವೆಲ್ ಅಚೀವರ್ ಆದೆ. ಅದಕ್ಕಾಗಿ ನಮ್ಮ ಮನೆಯವರನ್ನ ಗೌರವಿಸಿದ್ದಾರೆ. ನೀವು ಕೂಡ ನಮ್ಮೆಲ್ಲರೂ ಸಪೋರ್ಟ್ ಮಾಡಿದ್ದೀರ. ನಾನು ಸುಮ್ಮನೆ ಆಗಿ ಮೆಂಬರ್ ಆಗಿಲ್ಲ, ಸುಮ್ಮನೆ ಆಗಿ ಅಚೀವ್ ಆಗಿಲ್ಲ. ಇಲ್ಲಿ ಕೂತಿರೋಂಥವ್ರು ಎಲ್ಲ ಕೂಡ ನಾವು ಕರೆದಿದ್ದಕ್ಕೆ ನಮ್ಮ ಒಂದು ಗೌರವ ಕೊಟ್ಟು ನಮ್ಮ ಮೂಲಕ ಕಂಪ್ನಿಗೆ ಸೇರಿದಿರ ನಿಮಗೆ ಕೂಡ ನಾನು ಆಭಾರಿಯಾಗಿದ್ದೇನೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಹಾಗೆ ನಮ್ಮ ಎವಿ ಕಂಪನಿಯ ಡೈಮಂಡ್ ಎಕ್ಸಿಕ್ಯೂಟಿವ್ ರೇಖಾರವರು ಸಹ ಮಾತನಾಡಿದರು. ಸ್ವಲ್ಪ ಸಮಯನ ನಮಗೆ ಕೊಡ್ಬೇಕು ಅಂದ್ರೆ ನಿಮ್ ಕೈಯಲ್ಲಿ ಇರ್ತಕ್ಕಂಥ ಮೊಬೈಲ್ಗಳನ್ನ ಸ್ವಲ್ಪ ಮ್ಯೂಟ್ ಅಥವಾ ಸ್ವಲ್ಪ ಆಫ್ ಮಾಡ್ಬೋದಲ್ವಾ? ಆಫ್ ಮಾಡೋಕ್ಕೆ ತೊಂದರೆ ಆಗ್ಬೋದು, ನನಗೆ ಗೊತ್ತು. ಮ್ಯೂಟ್ ಅಲ್ಲಿ ಹಾಕ್ಬೋದಲ್ವಾ? ನಾನು ಮ್ಯೂಟ್ ಅಲ್ಲಿ ಹಾಕಿಟ್ಟಿದ್ದೀನಿ. ಇಲ್ಲಿ ಕೂತಿರ್ತಕ್ಕಂಥ ನಮ್ಮ ಸದಸ್ಯರುಗಳು ಸಹ ಮೊಬೈಲ್ನ ಸ್ವಲ್ಪ ಮ್ಯೂಟ್ ಅಲ್ಲಿ ಹಾಕೊಂಡು ನಾವಿವತ್ತು ಏನು ಒಂದು ಬಿಸ್ನೆಸ್ ಆಪರ್ಚುನಿಟಿನ ನಿಮ್ ಮುಂದೆ ಹೇಳ್ಬೇಕು ಅಂತ ಬಂದಿದ್ವಿ. ಈ ಪ್ರೋಗ್ರಾಮ್ನ ಅರ್ಥಪೂರ್ಣವಾಗಿ ಕೇಳಿಸ್ಕೊಳ್ಳೋಣ, ಟ್ರೈನಿಂಗ್ ತಗೊಳ್ಳೋಣ. ಹಾಗೆ ಹೊಸಬ್ರು ಇಲ್ಲಿಗೆ ಈ ಪ್ರೋಗ್ರಾಮ್ಗೆ ಹೊಸಬ್ರು ಎಷ್ಟು ಜನ ಬಂದಿದ್ದೀರಿ? ಮೆಂಬರ್ ಆಗ್ತಾ ಇರುವಂತವ್ರು. ಗುಡ್ ಸರ್. ಯಾಕೆಂದ್ರೆ ಒಂದು ಒಳ್ಳೆ ಬಿಸ್ನೆಸ್ ಆಪರ್ಚುನಿಟಿ ಇದೆ, ಟ್ರಿಪ್ ಇದೆ, ಬನ್ನಿ ಅಂತ ನಿಮ್ಮನ್ನ ಕರೆದಿರ್ತಕ್ಕಂಥ ವ್ಯಕ್ತಿಗಳು ಇಲ್ಲಿಗೆ ಕರೆದಿರ್ಬೋದು, ಅಥವಾ ಇನ್ನೂ ಒಂದ್ ಹೇಳಿ ಕರೆದಿರ್ತಾರೆ. ಫಂಕ್ಷನ್ ಮಾಡ್ತಾ ಇದೀವಿ, 5 ನಿಮಿಷ ಬಂದೋಗ್ಬಿಡು ಬಾಪ ಇಲ್ಲಿ ಅಂತ ಕರೆದಿರ್ತಾರೆ ಅಲ್ವಾ? ಹಂಗ್ ಕರೆದಿರೋರು ಯಾರಾದ್ರೂ ಇದಾರಾ? ಇದಾರೆ. ಎಸ್. ಯಾಕೆ ಅಂದ್ರೆ ಈ ಕಾರ್ಯಕ್ರಮದಲ್ಲಿ ಆವೇರ ಓಎಚ್ ಕಂಪನಿ ಸಂಸ್ಥಾಪಕರು ಶರತ್ ಕುಮಾರ್, ಆವೇರ ಓಎಚ್ ಕಂಪನಿ ವಿತರಕರು ವಾನು ನಿಂಗೇಗೌಡ, ರಾಮಚಂದ್ರ, ಚಿಕ್ಕಬಳ್ಳಾಪುರ ಉದ್ದಿಮೆ ಒಕ್ಕಲಿಗ ಸಂಘ ಅಧ್ಯಕ್ಷರು ಪ್ರಭಾಕರ್ ರೆಡ್ಡಿ, ಎವಿ ಕಂಪನಿ ಟೀಮ್ ಲೀಡರ್ ಶ್ರೀಮತಿ ರೇಖಾರವರು, ಹೊಸಪೇಟೆ ಶಶಿಕುಮಾರ್, ಸುಬ್ರಹ್ಮಣಿ, ಚನ್ನೇಗೌಡ, ಎವಿ ಕಂಪನಿಯ ಷಡಕ್ಷರಿ ವಾಸುದೇವ್ ರಾಮಚಂದ್ರ, ಎವಿ ಕಂಪನಿಯ ಡೈಮಂಡ್ ಎಕ್ಸಿಕ್ಯೂಟಿವ್ ರೇಖಾ, ಕೋಲಾರ್ ಹಾಲು ಒಕ್ಕೂಟದ ಮಾಜಿ ಅಧ್ಯಕ್ಷರು, ಹಿರಿಯ ರಾಜಕಾರಣಿ ಹೊಸಪೇಟೆ ಗುಡಿಯಪ್ಪ, ಕಾಂಗ್ರೆಸ್ ಯುವ ಮುಖಂಡ ಎಚ್ಜಿ ಶಶಿಕುಮಾರ್, ಕಾಂಗ್ರೆಸ್ ಮುಖಂಡರು, ಸಮಾಜ ಸೇವಕರು ಹಾಗೂ ಎವಿ ಕಂಪನಿ ಗ್ರೂಪ್ನ ಯಲುವಳ್ಳಿ ಎನ್ ನಟರಾಜ್, ಇತ್ತಲಹಳ್ಳಿ ಸುರೇಶ್, ಚಲನಚಿತ್ರ ನಿರ್ಮಾಪಕರಾದಂತಹ ಮೇಲೂರು ವಿಜಯಕುಮಾರ್, ಪ್ರಗತಿಪರ ರೈತ ಸುರೇಶ್, ಮೆಡಿಕಲ್ ಮಂಜುನಾಥ್, ಮೋಹನ್ ಭಂಡಾರ್, ವೆಂಕಟೇಶ್ ಹಾಗೂ ಎವಿ ಕಂಪನಿ ಮೆಂಬರ್ಗಳಿಗೆ ಸನ್ಮಾನಿಸಿ ಅಭಿನಂದಿಸಿ ಗೌರವಿಸಿದ್ರು. ಎವಿ ಕಂಪನಿ ಕಡೆಯಿಂದ ಈ ಕಾರ್ಯಕ್ರಮಕ್ಕೆ ನೂರಾರು ವ್ಯಾಪಾರಸ್ಥರು, ಮಹಿಳೆಯರು, ಜನಸಾಮಾನ್ಯರು, ಜನಪ್ರತಿನಿಧಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು.
ಮನೆಗೆ ಅಷ್ಟೇ ಖುಷಿಯಾಗಿ ಅವ್ರು ನಮ್ಗೆ ಭಾಳಷ್ಟು ಸತ್ಕಾರ ಮಾಡಿ ಈ ಒಂದು ಕಾರ್ಯಕ್ರಮಕ್ಕೆ ಅಚೀವ್ಮೆಂಟ್ ಮಟ್ಟಕ್ಕೆ ತಂದಿಟ್ಟಿದ್ದಾರೆ. ಅವ್ರಿಗೆ ನಾನು ಆಭಾರಿಯಾಗಿರ್ತೀನಿ. ಸದಾ ಯಾವಾಗ ನಮ್ಮ ನಟರಾಜನ್ ಯಾವಾಗ ಹೇಳ್ತೀನಿ, ನಮ್ಮ ಗುರುಗಳು ಅಂತಾರೆ. ನಾನು ನಟರಾಜ್ ಅಂತ ಹೇಳ್ತೀನಲ್ಲ, ನನ್ನ ಲೈಫಲ್ಲೇ ನಾನು ನಿಮ್ಗೆ ಪರಿಚಯ ಆದಾಗ ನಾನು ನಿಮ್ಗೆ ಒಂದು ಒಳ್ಳೆ ಸ್ಥಾನ ಕೊಟ್ಟಿದ್ದೀನಿ. ನಾನು ಯಾವಾಗಲೇ ನಮ್ಮ ನಟರಾಜನ್ ಅಂದರೆ ನನಗೆ ಭಾಳ ಅಭಿಮಾನ. ಯಾವಾಗ ಸದಾ ನಾನು ಹೇಳ್ತಾ ಇರ್ತೀನಿ, ನಟರಾಜನ್ ನೀವು ಯಾವಾಗ ಮತ್ತು ಭಾಳಷ್ಟು ಸಹಕಾರ ಕೊಟ್ಟರು. ಇಷ್ಟು ಮಾತಾಡೋ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಾನು ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ನಿಲ್ಲಿಸು ಚಿತ್ತವ ಭ್ರುಕುಟಿಯಲಿ ಪಡೆ ಉನ್ನತ ಶಾಂತಿಯ ಮನದಲ್ಲಿ. ಪಡೆ ಉನ್ನತ ಶಾಂತಿ. 5 ನಿಮಿಷಕ್ಕೆ ನಾವೇ ಕಳ್ಸ್ಕೊಡ್ತೀನಿ, ಕೂತ್ಕೊಂಡು ಕಳ್ಸಲ್ಲ. ಒಂದು 2 ನಿಮಿಷ ನಾನು ಮಾತಾಡೋದಿದೆ. ಸೊ ರೇಖಾ ಮೇಡಮ್ ಅವಾಗಿಂದ ಮಾತಾಡ್ತಾ ಇದ್ರು. ರೇಖಾ ಮೇಡಮ್ ಬಗ್ಗೆ ನಾನು ಒಂದು 2 ನಿಮಿಷ ಮಾತಾಡೋದ್ರಿಂದ ನಾನೇ ಮಾತಾಡ್ತಿದ್ದೀನಿ. ಇದು ರೇಖಾ ಮೇಡಮ್ ಹಸ್ಬೆಂಡ್ ರಘು ಅಂತ ಒಂದು ಚಪ್ಪಾಳೆ ಕೊಡ್ತೀನಿ. ಎರಡನೇದು ಇಷ್ಟೆಲ್ಲದಕ್ಕೂ ಮೂಲ ಕಾರಣ ಇದು ಶುರುವಾಗೋದಕ್ಕೆ ಮೇ ಬಿ ಅನಿತಾ ಮೇಡಮು, ಅಲ್ಲಿಂದ ಶೋಭಾ ಮೇಡಮು, ಶಶಿ ಸರ್, ನಟರಾಜ್ ಸರ್, ಚೆನ್ನೈಗೌಡರು, ನಮ್ಮ ನಳಿನ ಮೇಡಮ್ ಇವೆಲ್ಲರೂ ಕಾರಣ ತರ್ತಾರೆ. ಬಟ್ ಇದನ್ನ ಸೃಷ್ಟಿಸಕ್ಕೆ ಕಾರಣ ಆಟೋಮೆಟಿಕ್ ನೀವೆಲ್ಲ ಯಾರಾದರೂ ಏನು ಅನ್ಕೋತಿದ್ರೆ ನನಗೇನು ಬೇಕಾಗಿಲ್ಲ, ನನಗೆಲ್ಲ ಏನೇನ ಇದೆ ಸಾಕು, ನನಗಿದ್ರ ಅವಶ್ಯಕತೆ ಇಲ್ಲ, ನೀನ್ಯಾಕೆ ಇದನ್ನು ಮಾಡ್ತಿದ್ದೀರ ಅಂತ ಅನ್ಕೋತಿದ್ರೆ ಅದೇ ಕಡೆಗೆ ಮೀರೋರು ಯಾವಾಗ. ಬಟ್ ಇಲ್ಲಿವರೆಗೆ ನಾವು ಬಿಡದೆ ಹೇಳ್ಕೊಂಡಿದ್ದೀವಿ ರೇಖಾ ಮೇಡಮ್ನ. ಬಟ್ ಒಂದು ಜಾಗದಲ್ಲಿ ಅವ್ರಿಗೊಂದು ಅವಮಾನ ಆಯಿತು. ಕಾರಣಗಳು ಬೇರೆ, ಆ ಕಾರಣಗಳು ಏನು ಅಂತ ವೇದಿಕೆ ಇದಲ್ಲ. ಬಟ್ ಅವತ್ತೊಂದು ಪಣ ತೊಟ್ಟರು. ಅವ್ರು ಏನು ಪಣ ತೊಟ್ಟರು ಅಂತಂದ್ರೆ, ಅಂಥವ್ರ ಮುಂದೆ ಏನು ಮಾಡೋಕ್ಕಾಗಲ್ಲ ಅನ್ನೋರ ಮುಂದೆ ಒಂದು ಸಾಧನೆ ಮಾಡಿ ತೋರಿಸ್ತೀನಿ ಅಂತ ಅವತ್ತು ತಗೊಂಡಿದ್ದ ಛಲ ಇವತ್ತು ವಿಚಿತ್ರವಾಗಿ ಕ್ರಿಯೇಟ್ ಆಗಿದೆ. ಇವತ್ತು ನಾವು ವಿಜಯಪುರದಲ್ಲಿ ಇಷ್ಟೆಲ್ಲ ಒಂದು ದೊಡ್ಡ ತೀರ್ಪಿದ್ದೀವಿ. ಇದಕ್ಕೆ ನಮಗೆ ಬೆಂಬಲವಾಗಿ ಬೆನ್ನಲ್ಲಿ ನಿಂತಿರೋರು ನಮ್ಮ ರೇಖಾ ಮೇಡಮ್ ದಂಪತಿಗಳು. ರಾತ್ರಿ 10 ಗಂಟೆ ಆದರೂ ಕೂಡ ನಾವು ಮನೆಗೆ ಸುತ್ತಿಸ್ತಾ ಇದ್ವಿ. ಗಂಟು ಒಂದೊಂದು ಅವರು ಡೆಮೋ ಕೊಡ್ತಿದ್ರು. ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡ್ತಾ ಇದ್ರು. ಕಂಪ್ನಿ ಪರವಾಗಿ, ಸಾಮಾಜಿಕವಾಗಿ ಏನು ವಿಚಾರಗಳಿದೆ, ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿ ಐಡಿಯಾ ಆಗದೆ ಮೆಂಬರ್ ಆಗದೆ ಬಿಡ್ತಿರ್ಲಿಲ್ಲ. ಏನು ಇವತ್ತು ವಿಜಯಪುರದಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ, ಅದಕ್ಕೆ ರೇಖಾ ಮೇಡಮ್ ಮೂಲಕ ಥ್ಯಾಂಕ್ ಯು. ನ್ಯೂಸ್ ಕರ್ನಾಟಕ 1 ಟಿವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್ ಜೊತೆ ಎಂಆರ್ ನಾಗರಾಜು.